ಯಾವ ದೇವ್ರು ಇಷ್ಟ ಅಲ್ಲ ಆ ದೇವ್ರನ್ನೇ ಬೇಡ್ಕೊಳ್ರಿ. ನಿಮಗೆ ಯಾವ ತಾಯಿ ಇಷ್ಟ ಅಲ್ಲ ಅದೇ ತಾಯಿನ ಬೇಡ್ಕೊಳ್ರಿ. ಒಟ್ಟ ಆನಂದ ಇರೋದು ಕಲಿಬೇಕು. ನಾವು ಆನಂದ ಇರೋದು ಕಲಿಬೇಕು. ಯಾಕೆ ನಾವು ಖುಷಿಯಾಗಿರಕ್ ಸಾಧ್ಯ ಇಲ್ಲ ಅಂತಂದ್ರ, ಏನು ಕೊಟ್ಟಿಲ್ಲಪ್ಪ ಅಂದ್ರೆ ಉಣಾಕ ಕೊಟ್ಟ ಸಾಕ್ರಿ ಅಂತ ಅಮ್ಮನ ಬಲೆಗೆ ಬರ್ತೀವಿ. ಯಾಕೆವ ಒಳಗಿರೋ ಭಗವಂತನ ಹೆಸರ ಮೇಲೆ ಆಯ್ತಪ್ಪ ಚಲೋ ಆಗ್ಲಿ, ಅವ್ರ ಕೈ ಮುಟ್ಟ ಆಯ್ತು, ವರ್ಷ ತುಂಬಿದ್ರದಾಗ ಉಣಾಂಗ ಅನುಕೂಲ ಆಯ್ತು, ಮತ ಬಂದಿವಿ, ಅಟ್ಟಕ್ಕೆ ಸಮಾಧಾನ ಆಗ ಮಂದಿನೇ ಅಲ್ಲ. ನಾವು ಉಣಾಕಾಗಣ ಯಾವ ಬರೀ ಉಣಾಕ ಆಗ್ಯದ, ಮೈ ತುಂಬ ಬಟ್ಟೆ ಬೇಕಲ್ಲ, ಮತ್ತ ಬರದ ಆಯ್ತು ದೇವಿ ಹೆಸರ ಮೇಲೆ ಬಸವಣ್ಣಪ್ಪನ ಹೆಸರ ಮೇಲೆ ಅಮ್ಮ ಏನು ಕೊಡ್ತಾಳ ಮತ್ತ ಬಟ್ಟೆ ಚಲೋ ಆಯ್ತು. ಯಾವ ಉಣ್ಣಾಕ ಬರೇ ಬಟ್ಟೆಗೆ ಆಯ್ತು, ಮತ್ ಬರೇ ತಗಡದಾಗ ಗೊತ್ತೀನಿ ಏನೂ ಇಲ್ಲ, ಮತ್ತ ಹಂಗ ಚಲೋ ಆಯ್ತು ನಿನಗೆ ಅದನ್ನೂ ಆಗ್ಲಿ ಅನುಕೂಲ ಆಗ್ಲಿ ಅಂತ ಮತ್ತ ಆ ಜಗನ್ಮಾತೆ ಹೆಸರ ಮೇಲೆ ಬಸವಣ್ಣಪ್ಪನ ಹೆಸರ ಮೇಲೆ ಆಯ್ತು ವರ್ಷ ತುಂಬಿದಾಗ ತಗಡದಾಗಿತ್ತು ಮನಿ RCC ಆಗ್ಲಿ ಅನ್ನಂದ್ರೆ ಯಾವ ಒಬ್ಬನೇ ಗೂಗಿ ಕುಂದ್ರಲ್ಲ ಮನ್ಯಾಗ, ಮತ್ತ ನನಗೊಬ್ಬೇಕು ಜೋಡ್ ಬೇಕಲ್ಲ, ಮತ್ ಜೋಡ್ ಬೇಕು, ಮತ್ ಹಂಗ ಹಿಂಗ ತಗ ನೋಡಿ ಆಯ್ತು ನಿನಗೆ ವರ್ಷ ತುಂಬದ್ರದಾಗ ಆಗ್ಲಿ ಅನ್ನೋದ್ರದಾಗ ಈ ಏನು ದೀಪ ಹಚ್ಚಕ್ ಬಂದಿರಲ್ಲ ಎಲ್ಲರೂ ಕಾರ್ತಿಕ್ ಮಾಸ. ಮುಂದಿನ ವರ್ಷದಾಗ ಜೋಡಿಲೇ ಬರ್ಬೇಕು ನೋಡಂತ ಆಶೀರ್ವಾದ ಮಾಡಿ ಕಳಿಸಿಲ್ಲ ಅಮ್ಮ. ಹಿಂಗ ಹೋಗಿ ಮುಂದಿನ ವರ್ಷದಾಗ ಲಕ್ಕ ಲಕ್ಕ ನಕ್ಕು ಅಂತ ಬಂದ್ರ ಇಬ್ರು ಜೋಡಿಲೆ. ಯಾವ ಎಲ್ಲ ಆನಂದ ಆಯ್ತು, ಆಯ್ತಲ್ಲಪ್ಪ ನೆಮ್ಮದಿಲೇ ಇರು. ಅಯ್ಯವ್ವ ಇಬ್ರೇ ಆದ್ರೆ ಹಂಗ, ಇಬ್ರಿದ್ದವ್ರು ಮೂವರು ಆಗ್ಬೇಕಿಲ್ಲ ಬರೋ ವರ್ಷ ಹಿಂಗ. ಯಾವ ಉಂಡರೆ ಉಡುವ ಚಿಂತೆ, ಉಡಲಾದ್ರೆ ತೊಡುವ ಚಿಂತೆ, ತೊಡಲಾದ್ರೆ ಎಂಡ್ರ ಚಿಂತೆ, ಎಂಡ್ರಾದ್ರೆ ಮಕ್ಕಳ ಚಿಂತೆ, ಮಕ್ಕಳಾದ್ರೆ ಬದುಕಿನ ಚಿಂತೆ, ಬದುಕಾದ್ರೆ ಕೇಡಿನ ಚಿಂತೆ, ಹಿಂಗ ಹಲವು ಚಿಂತೆಯಾಗಿದ್ದೀವಿ. ಆದ್ರೆ ಭಗವಂತನ ಚಿಂತೆಗೆ ಯಾರಿದ್ರಿ ಅಂದ್ರೆ ಇಲ್ಲಿ ಬಂದಿರಲ್ಲ. ಇಲ್ಲಿ ಭಗವಂತನ ನೋಡ್ಬೇಕು, ಜಗನ್ಮಾತೆ ಕಾರ್ತಿಕೋತ್ಸವ ಮಾಡ್ಬೇಕು, ಬಸವಣ್ಣಪ್ಪರ ಕಾರ್ತಿಕೋತ್ಸವ ಮಾಡ್ಬೇಕು. ಯಾವಾಗ ನಮ್ಮ ಸೈನಾಜಮ್ಮ ನಮಗೆಲ್ಲ ಒಳ್ಳೇದ್ ಮಾಡ್ಯಾರ, ಆಕೆ ಕರೆದಾಗ ನಾವು ಬರ್ಬೇಕಂತ ಬಂದಿರಲ್ಲ. ಇದು ಬಹಳ ತಂಡ್ಯಾಗ ಇದೇನು ಹೆಚ್ಚು ವಯ ಅಂದ್ರಲ್ಲ. ಆ ತಂಡೆ ಹೆಂಗಿರ್ತದವ, ಇಲ್ಲಿ ದೀಪ ಅದಾವಲ್ಲ, ದೀಪಕ್ಕೆ ಅದು ಬೆಚ್ಚಗೆ ಆಗ್ತದ. ಹಂಗ ಒಂದಿಷ್ಟು ಕ್ಷೇತ್ರಗಳು ಬಹಳ ಶಕ್ತಿ ಇರ್ತಾವಂತ, ತಂಡಿನೂ ಹೊತ್ತಂಗಿಲ್ಲ, ಬಿಸಿಲು ತಾಗಂಗಿಲ್ಲ, ನೀರಾಗಿದ್ರು ನೀರ್ ತಾಗ್ಲಾರ್ದಂಗ ಇರಬಹುದಂತ ಅಂತ. ಒಮ್ಮೆ ಕಾಡಲ್ಲಿ ಎರಡು ಬೆದರಿಗೆ ಜಗಳ ನಡೀತಂತ. ಏನ್ ಜಗಳ? ನಾ ಬಾರಿ ಎತ್ತರದೀನಿ, ನಮ್ಗೆ ನಡೀತದಲ್ಲ ಊರಾಗ, ನಾನೇ ಸಾವುಕಾರ ಅದೀನಿ, ನಾನೇ ಗೌಡ ಅದೀನಿ, ನಾನೇ ಕುಲ್ಕಂಡಿದ್ದೀನಿ, ನಾನೇ ಸ್ವಾಮಿ ಇದೀನಿ, ನನ್ನ ಮುಂದೆ ಯಾರು, ನನ್ನ ಮುಂದೆ ಯಾರು, ನನ್ನ ಮುಂದೆ ನಾ ಇದ್ರೆ ಜಾತ್ರೆ, ನಾ ಇದ್ರೆ ಹುಣ್ಣಿಮೆ, ನಾ ಇದ್ರೆ ಎಲ್ಲ ನಡೀತಿರ್ತದಲ್ಲ. ಒಂದು ಎತ್ತರ ಬೆಳೆದಿತ್ತಂತ, ಒಂದು 10-20 ಫೀಟ್ 50 ಫೀಟ್ ಎತ್ತರ, ಎಲ್ಲಿ ಡೊಂಕಿರ್ಲಾರ್ದಾಗ ಬೆಳೆದಿತ್ತಂತ ಒಂದು ಬಿದಿರು. ಆ ಬಿದಿರು ತನ್ನ ಕಾಲ ಕೆಳಗಿದ್ದಂತ ಅಂಕ ಡೊಂಕ ಬಿದಿರಿಗೆ ಬೈತಿತ್ತಂತ. ನೋಡ ನಾ ಹೆಂಗ್ ಬೆಳೆದಿ ನೋಡು, ನನ್ನಂಗ್ ಬೆಳಿಬೇಕು, ನನ್ನ ಮುಂದೆ ಯಾರದಾರ, ನನ್ನಾಟ ಬೆಳಿಬೇಕು, ನೀ ಎದಿ ನೋಡು, ಡೊಂಕ್ ಎದಿ ನೋಡು, ನೀ ಡೊಂಕ್ ಎದಿ ನೋಡು, ಡೊಂಕ್ ಎದಿ ನೋಡು ಅಂತ ಅಂತಿತ್ತಂತ, ಹಂಗಿಸ್ತಿತ್ತ. ಅದು ಅಂತಿತ್ತಂತ ಸೈನಾಜಮ್ಮ, ನನಗೆ ಯಾಕಿಂತದ ಅವಕಾಶ ಅವತಾರ ಕೊಟ್ಟಿವಿ, ನಾನು ನಮ್ಮ ಅಣ್ಣನಂಗೆ ಸೀದಾ ನೆಟ್ರಾಸಿ ಬೆಳೆದಿದ್ದೆ ಅಂದ್ರೆ ನನಗೂ ಬಹಳ ಬೆಲೆ ಇರ್ತಿತ್ತು, ಕಿಮ್ಮತ್ ಇರ್ತಿತ್ತು, ನನಗೆ ಯಾಕಿಂತ ಅವಕಾಶ ಕೊಡ್ಲಿಲ್ಲ ಅಂತ ದುಃಖ ಮಾಡ್ತಿತ್ತು. ಒಂದಿನ ಸೈನಾಜಮ್ಮನ ಬೆಲೆಗೆ ಬಂತು, ನನಗಿಂತ ಜನ್ಮ ಅಲ್ಲೇ ಮಾಡಾಗಿತ್ತಂದ್ರೆ ನೆಟ್ಟಗೆ ಬೆಳೆಂಗ್ ಮಾಡು, ಇಲ್ಲ ಬಿಟ್ಟು ಬಿಡು, ನೀನ್ ಹೆಂಗದಿಯಲ್ಲ ಹಂಗ ಇರು, ಕಾಯಂ ಮೇಲಿಗೆ ಬರ್ಕೋ ಅಂತ. ನಿನಗೆ ತ್ರಾಸಾದಾಗ ಇಲ್ಲಿಗೆ ಬರ್ತೀಯಲ್ಲ ಹಂಗ ಬರ್ಕೊಂತಿರು, ಒಂದಿನ ನಿನಗೂ ಬೆಲೆ ಬರ್ತದ ಅಂತ ಹೇಳಿದ್ರು. ಆ ಬಿದ್ರಿಗೆ ದುಃಖ ಆಯ್ತಂತ. ಸೈನಾಜಮ್ಮನ ಬೆಲೆಗೆ ಹೋದ್ ಏನ್ ಕಿಮ್ಮತ್ತ ಕೊಡ್ಲಿಲ್ಲ ನನಗೆ ಅಮ್ಮ, ಬರೇ ನಮ್ಮ ಅಣ್ಣಗ ಸಪೋರ್ಟ್ ಮಾಡಂಗ್ ಕಾಣಿಸ್ತಾಳ, ಅವನಿಗೆ ಮಾತ್ರ ಎತ್ತರ ಬೆಳೆಯಂಗ್ ಕೊಟ್ಟಾಳ, ಅವನ್ಗೆ ಎಲ್ಲರೂ ನೋಡ್ತಾರ, ಏನ್ ಭಾರಿ ಬೆಳೆದಂತಾರ, ನನಗಂದ್ರೆ ಕಿಮ್ಮತ್ತ ಇಲ್ಲಿ ನೋಡುವ ಅಂತ. ಆಮೇಲೆ ನೀ ಅಂಜಬೇಡ, ನೀ ಹಿಂಗ ಬರ್ಕೊಂತಿರು, ನೀ ಗುರುವಿಗೆ ಬಾಕೊಂತಿರು, ನೀ ಭಗವಂತನ ಸ್ಮರಣೆ ಮಾಡ್ಕೊಂತಿರು, ನಿನಗೂ ಒಂದು ಟೈಮ್ ಬರ್ತದ. ಅದು ದಿನದಿಂದ ದಿನಕ್ಕೆ ಎತ್ತರ ಬೆಳ್ಕೊಂತ ಹೋಯ್ತದು. ಯಾವುದು ದೊಡ್ಡ ಬಿದ್ರು, ಸಣ್ಣ ಬಿದ್ರಕ್ಕೆ ದಿನಾ ಎದ್ದುಗಣ್ಣೆನಿಂದ ಮಾಡೋದು. ನೀ ಏನ್ ಬೆಳೆದಿದಿ, ನೀ ಅಂಕ್ ಬೆಳೆದಿದಿ, ಡೊಂಕ್ ಬೆಳೆದಿದಿ, ನಾನು ಡ್ಯಾಂಕ್ ಬೆಳೆದೀನಿ, ನಾನು ಒಂದ ಜಾಗದಾಗದಿ, ನೀನು ಒಂದ ಜಾಗದಾಗದಿ, ನನ್ನಾಟ್ ನೀ ಇಲ್ಲ, ನಿನ್ನಾಟ್ ನಾ ಇಲ್ಲ ಅಂತ ಭಾರಿ ಹೇಳ್ತಿತ್ತು. ಒಂದಿನ ನಮ್ಮಂತರು
ಬಿದಿರ್ ಕಡೆಯವ್ರು ಬಂದರು, ನೋಡಿದ್ರು,